ಚಿಕ್ಕಪೇಟೆ ಭಾಗದಲ್ಲಿ ಪ್ರತಿ ವರ್ಷ 44ನೇ ವರ್ಷದ ಹಬ್ಬದ ರಾಜಶೇಖರ ವರ್ಷ ಇದೇ ರೀತಿ ಸಾವಿರಾರು ಜನ ಹೆಣ್ಮಕ್ಳು ಅರ್ಶನ ಕುಂಕುಮ ಸೀರೆ ಎಲ್ಲ ಕೊಡುವಂಥದ್ದು ಹಾಗೆ 44ನೇ ವರ್ಷ ಅಂತ ಹೇಳಿದ್ರೆ ತುಂಬ ಖುಷಿಯಾಗುತ್ತೆ. ಇದೇ ರೀತಿ ಒಂದು ದೇವರ ಶಕ್ತಿ ಐಶ್ವರ್ಯ ನೆಮ್ಮದಿ ಆರೋಗ್ಯ ಎಲ್ಲ ಕೊಡಲಿ ಅಂತ ಕೇಳ್ಕೊಂತ ಪ್ರಥಮ ಪೂಜೆ ಗಣಪತಿಗೆ ಎಲ್ಲರೂ ಎಲ್ಲ ಕಡೆ ಇಡೀ ಇಂಡಿಯಾ ಅಲ್ಲಿ ನಾವು ಸೆಲೆಬ್ರೇಟ್ ಮಾಡ್ತಾ ಇರ್ತೀವಿ ಹಬ್ಬನ. ಜೊತೆಗೆ ಗಣಪತಿ ಒಂದು ಆಬ್ಸ್ಟಿಕಲ್ಸ್ನ ದೂರ ಮಾಡೋಂಥವ್ರು, ಕಷ್ಟ ನಿವಾರಣೆ ಮಾಡೋವಂಥ ಒಂದು ದೇವರು. ಇವತ್ತು ಅವನ ಮನೆಯಲ್ಲಿ ಎಕೋ ಫ್ರೆಂಡ್ಲಿ ಮಣ್ಣಲ್ಲಿ ಮಾಡಿರುವಂಥ ಗಣಪತಿ ಪ್ರತಿಯೊಂದು ಮನೆಯಲ್ಲಿ ಒಂದು ಭಕ್ತಿ ಶ್ರದ್ಧೆಯನ್ನು ಪೂಜೆ ಮಾಡ್ತಾರೆ. ಇವತ್ತಿನ ನಮ್ಮ ಒಂದು ಟ್ರೆಡಿಷನು, ನಮ್ಮ ಒಂದು ಸಂಪ್ರದಾಯ ಮಕ್ಕಳು ಬೆಳೆಸ್ಕೊಂಡು ಹೋಗ್ತಾರೆ. ಮಕ್ಕಳಿಗೆ ತುಂಬ ಒಂದು ನೆಕ್ಸ್ಟ್ ಜನ್ರೇಷನ್ಸ್ಗೆ ಇದು ಹಬ್ಬ ಕಂಟಿನ್ಯೂ ಮಾಡಿಕೊಂಡು ಇದನ್ನು ನಾವು ಇದೇ ರೀತಿ ನಾವು ಸೆಲೆಬ್ರೇಟ್ ಮಾಡಬೇಕು. ಮತ್ತು ಇಡೀ ಬೆಂಗಳೂರಲ್ಲಿ ಇವತ್ತು ನೋಡ್ತೀವಿ ಎಲ್ಲ ಕಡೆ ದೇವಸ್ಥಾನಗಳಲ್ಲಿ ಪ್ರತಿ ಪ್ರಾಣ ಪ್ರತಿಷ್ಠಾಪನೆ ಅಂತಲೇ ಹೇಳ್ತೀವಿ. ಆ ಮಣ್ಣಿನ ಗಣಪತಿ ತೊಗೊಂಡು ಬಂದು ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾರೆ. ಎಷ್ಟೋ ಶ್ಲೋಕಗಳಾಗ್ತವೆ, ಅವೆಲ್ಲ ಕೇಳೋಕ್ಕೆ ಎಷ್ಟು ಖುಷಿಯಾಗುತ್ತೆ ಅಂದರೆ ಒಂಥರ ಮನಸ್ಸಿಗೆ ನೆಮ್ಮದಿ, ಆರೋಗ್ಯ, ಒಂಥರ ನೆಮ್ಮದಿ ಕೊಡುವಂಥ ಒಂದು ಜಾಗ ಅದು. ದೇವಸ್ಥಾನಗಳಲ್ಲಿ ಎಲ್ಲ ಕಡೆ ಇವತ್ತು ಪ್ರಾಣ ಪ್ರತಿಷ್ಠಾಪನೆ ನಡೀತಾ ಇದೆ. ಮತ್ತು ಅದೇ ರೀತಿ ಪೆಂಡಾಲ್ಸ್ ಹಾಕೋದು, ಲೈಟಿಂಗ್ಸು, ಇಡೀ ಬೆಂಗಳೂರು ಒಂಥರ ಕಲರ್ಫುಲ್ಲಾಗಿ ಕಣ್ಣು ಹಬ್ಬ ಅಂತ ಹೇಳಿದ್ರೆ ಕಣ್ಣು ತುಂಬಿಸ್ಕೊಳ್ಳೋ ಅಂಥ ಒಂದು ದೊಡ್ಡ ಹಬ್ಬ ಇದು. ಸೊ ತುಂಬ ಖುಷಿ ಆಗುತ್ತೆ. ಇದೇ ರೀತಿ ಬಂದಿದ್ದಾರೆ. ನಮ್ಮದು ಈ ಸತಿ ಹಸಿರು ಗಣೇಶ ಅಂತ ಹೇಳ್ಬಿಟ್ಟು ಒಂದು ಸಿಂಬಾಲಿಕ್ಲಿ ಎಕೋ ಫ್ರೆಂಡ್ಲಿ ಗಣಪತಿನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಪ್ರಾಣ ಪ್ರತಿಷ್ಠಾಪನೆ ತುಂಬ ಚೆನ್ನಾಗಿ ಎಲ್ಲರಿಗೂ ಆಯುಷು ಆರೋಗ್ಯ ಐಶ್ವರ್ಯ ಎಲ್ಲ ಕೊಡಲಿದೆ ಅಂತ ಕೇಳುವಂಥ 5 ಡೇಸ್ ಪ್ರೋಗ್ರಾಮ್ ಅನ್ನದಾನ ಬೇರೆ ನಾಡದ್ದು ಇದೆ. 5 ದಿನ ಆರ್ ವಿ ದೇವರಾಜ್ ಅವರು ಬರ್ತಾರೆ. ದೇವರಾಜ್ ಅವರು ಈ ಭಾಗದಲ್ಲಿ ಎಕ್ಸ್ ಕಾರ್ಪೊರೇಟರ್ ಆಗಿ ನಮ್ಮ ಆತ್ಮೀಯರದ್ದು ಒಂಥರ ಚಿಕ್ಕಪೇಟೆ ಅಂತ ಹೇಳಿದ್ರೆ ನಮ್ಮ ಮನೆ ಅಂತ ಹೇಳೋಕ್ಕೆ ನಾನು ಖುಷಿ ಪಡ್ತೀನಿ. ಬಂದಾಗ ಹೆಣ್ಣುಮಕ್ಕಳಿಗೆ ಇದು ಹೆಣ್ಣುಮಕ್ಕಳು ಗೌರಿ ಗಣೇಶ ಇರೋಲ್ಲ, ಹೆಣ್ಣುಮಕ್ಕಳ ಹಬ್ಬ ಅಂತಲೇ ಹೇಳ್ಬೋದು. ತುಂಬ ಖುಷಿಯಾಗುತ್ತೆ. ಪ್ರತಿ ವರ್ಷ ಇದೇ ರೀತಿ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ ಈ ಭಾಗದಲ್ಲಿ. ಪ್ರತಿಯೊಂದು ಹೆಣ್ಣಲ್ಲಿ ಚಿರಪರಿಚಿತರು ಅಂತಲೇ ಹೇಳ್ಬೋದು. ಯಾಕಂದರೆ ನಮ್ಮ ಮನೆ ಅಂತ ಹೇಳಿದ್ರೆ ನಾನು ಅಷ್ಟು ಹೆಣ್ಮಕ್ಳಲ್ಲಿ ಸೇರಿದಾಗ ಒಂಥರ ಒಳ್ಳೆ ವೈಬ್ಸ್ನ ಕ್ರಿಯೇಟ್ ಮಾಡ್ತೀನಿ. ಸೊ ತುಂಬ ಖುಷಿ ಆಗುತ್ತೆ. ಎಲ್ಲರಿಗೂ ನಮಸ್ಕಾರ. ಸುಧಾಮ್ ನಗರದಲ್ಲಿ ಇರತಕ್ಕಂಥ ಈ ಅನಿಪುರದಲ್ಲಿ ಪ್ರತಿ ವರ್ಷ ಅತ್ಯಂತ ವಿಶೇಷ ರೀತಿಯಾಗಿ ಬೇರೆ ಬೇರೆ ರೀತಿಯಾದಂಥ ಈ ಗಣೇಶೋತ್ಸವವನ್ನು ಆಚರಿಸ್ತಾರೆ. ಸತತ 44 ವರ್ಷಗಳಿಂದ ಈ ಒಂದು ಗಣೇಶೋತ್ಸವವನ್ನು ಆಚರಿಸ ಬಂದಿದ್ದಾರೆ. ಈಗ ನೀವು ನೋಡ್ತಾ ಇರ್ತಕ್ಕಂಥ ಇಲ್ಲಿ ಹಸಿರು ಗಣೇಶ ಅಂತೇಳಿ ಇದೊಂದು ಹೊಸ ಒಂದು ಈ ವರ್ಷದಲ್ಲಿ ಗಣೇಶನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದರ ಜೊತೆಗೆ ಇದರ ಒಂದು ಮುಖಂಡತ್ವವನ್ನು ರಾಜಶೇಖರ್ ಅವರು ಮತ್ತು ಅವರ ಪದಾಧಿಕಾರಿಗಳು ಎಲ್ಲರೂ ವಹಿಸಿಕೊಂಡಿದ್ದಾರೆ. ನೀವು ನೋಡ್ತಾ ಇರ್ತೀರಿ 5 ದಿನಗಳವರೆಗೆ ವಿಶಿಷ್ಟವಾದಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರ್ತಾರೆ. ಅಕ್ಕಪಕ್ಕದಲ್ಲಿರ್ತಕ್ಕಂಥ ಎಲ್ಲ ಸಾರ್ವಜನಿಕರು, ಮಹಿಳೆಯರು, ಮಕ್ಕಳು, ವೃದ್ಧರು ಇಲ್ಲಿ ಸೇರಿ ಈ ಒಂದು ಗಣೇಶ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ. ವಿಶೇಷವಾಗಿ ಇವತ್ತಿನ ದಿನ 1 ರಿಂದ 1.5 ಸಾವಿರ ಹೆಣ್ಣು ಮಕ್ಕಳಿಗೆ ಸೀರೆಯನ್ನು ಮತ್ತು ಬಳೆಯನ್ನು ಮತ್ತು ಕುಂಕುಮವನ್ನು ಸಹಿತ ವಿತರಣೆ ಮಾಡುವಂಥ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ. ಇದೇ ರೀತಿ ಇವರು ಈ ಒಂದು ಸೇವೆಯನ್ನು ಮಾಡುವಂಥ ಶಕ್ತಿಯನ್ನು ಆ ಗಣಪತಿ ಇನ್ನೂ ಇವರಿಗೆ ಮಂಡಳಿಯವರಿಗೆ ರಾಜಶೇಖರ್ ಅವರಿಗೆ ಕೊಡಲಿ ಮತ್ತು ಇದರ ಸದುಪಯೋಗನ ಇಲ್ಲಿ ಅಕ್ಕಪಕ್ಕದ ಭಕ್ತರು ಎಲ್ಲರೂ ಮಾಡಿಕೊಳ್ಳಿ ಅಂತ ಹೇಳ್ತಾ ಪ್ರತಿ ವರ್ಷ ವಿಶೇಷವಾದಂಥ ರೀತಿಯಲ್ಲಿ ಗಣಪತಿಯನ್ನು ಪ್ರತಿಷ್ಠಾಪನೆಯವರು ಮಾಡ್ತಾರೆ. ಈ ವರ್ಷ ಹಸಿರು ಗಣಪತಿಯನ್ನು ಮಾಡಿದರೆ ಅದು ನನ್ನ ವೈಯಕ್ತಿಕವಾಗಿ ಸಹಿತ ಭಾಳ ನನಗೆ ಖುಷಿಯಾಗಿದೆ. ಮತ್ತು ಸಾರ್ವಜನಿಕರು ಸಹಿತ ಶಾಂತ ರೀತಿಯಿಂದ ಬಂದು ಮಹಿಳೆಯರು ವಿಜೃಂಭಣೆಯಿಂದ ಈ ಒಂದು ಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಒಳ್ಳೆ ರೀತಿಯಾಗಿ 5 ದಿನಗಳವರೆಗೆ ಈ ಒಂದು ಪ್ರತಿಷ್ಠಾಪನೆ ಮಾಡಿ ಕಾರ್ಯಕ್ರಮವನ್ನು ಮಾಡಿ ಶಾಂತ ರೀತಿಯಿಂದ ವಿಸರ್ಜನೆ ಕಾರ್ಯಕ್ರಮ ಮಾಡಿ ಪೊಲೀಸರ ಜೊತೆ ಸಹಕರಿಸಬೇಕಂತೇಳಿ ನಾನು ಅವರಿಗೆ ಮನವಿ ಮಾಡ್ತೀನಿ. ಥ್ಯಾಂಕ್ ಯು.